ಒಂದು ಹೇಮಾವತಿ ನದಿ ನೀರು ಹಂಚಿಕೆಗೆ ಸಂಬಂಧಪಟ್ಟಂತೆ ತುಮಕೂರು ಜಿಲ್ಲೆಯಲ್ಲಿ ಹೇಮಾವತಿಯ ಕಿಚ್ಚು ದಿನ ಕಳೆದಂತೆ ಜಾಸ್ತಿ ಆಗ್ತಾ ಇದೆ. ಹೋರಾಟಗಾರರ ಮೇಲೆ ಎಫ್ಐಆರ್ ಹಾಕಿದಕ್ಕೆ ಆಕ್ರೋಶ ಸಹಜವಾಗಿ ವ್ಯಕ್ತವಾಗುತ್ತಲ್ಲ, ಮತ್ತೆ ನೀರು ಕೊಡಿ ಅಂತ ಕೇಳುತ್ತಪ್ಪ. ಇವತ್ತು ಹೇಮಾವತಿ ಪ್ರತಿಭಟನಾಕಾರರಿಂದ ಸಭೆ ಇದೆ. ಇವತ್ತು ಹೇಮಾವತಿ ಲಿಂಕ್ ಕೆನಾಲ್ ಹೋರಾಟ ಸಮಿತಿಯಿಂದ ಒಂದು ಸಭೆಯನ್ನ ಮಾಡ್ತಾರೆ. ಈ ಸಭೆಯ ಉದ್ದೇಶ ಒಂದು ಎಫ್ಐಆರ್ ಹಾಕಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಮೀಟಿಂಗ್ ಆರಂಭ ಆಗುತ್ತೆ. ಖಾಸಗಿ ಹೋಟೆಲ್ನಲ್ಲಿ ಒಂದು ಸಭೆಯನ್ನ ಮುಖಂಡರೆಲ್ಲರೂ ಕೂಡ ನೇತೃತ್ವವನ್ನು ವಹಿಸಿಕೊಂಡು ನಡೆಸ್ತಾರೆ. ಬಿಜೆಪಿ ಶಾಸಕರಾದ ಜ್ಯೋತಿ ಗಣೇಶ್, ಹಾಗೆ ಬಿ ಸುರೇಶ್ ಗೌಡ, MT ಕೃಷ್ಣಪ್ಪ, ರೈತ ಮುಖಂಡರು, ಹೋರಾಟಗಾರರು ಭಾಗಿಯಾಗ್ತಾರೆ. ಹಾಗಾದ್ರೆ ಇಲ್ಲಿ ಕೇವಲ ಎಫ್ಐಆರ್ ಹಾಕಿರೋದ್ರ ಬಗ್ಗೆ ಮಾತ್ರ ಅಲ್ಲ, ಬಹುಶಃ ಪೈಪ್ ಸೈಜ್ ಬಗ್ಗೆ, ಜೊತೆಗೆ ಓಪನ್ ಕೆನಾಲ್ ಬಗ್ಗೆ ಎಲ್ಲವೂ ಚರ್ಚೆ ಆಗ್ಬೋದು. ಓಕೆ, ಇದ್ರ ಬಗ್ಗೆ ಚರ್ಚೆನ ಮುಂದುವರಿಸ್ತಾ ಹೋಗೋಣ. ಸರ್, ಈಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅಸಮಾಧಾನಗಳು ಸರ್, ಪ್ಲೀಸ್. ಈಗ ನಾನು ಆಗ್ಲೇ ಹೇಳಿದೆ, ಈಗ ನಾವ್ ಇಷ್ಟೆಲ್ಲ ಈಗ ರೈತರು ಕೂತ್ ಚರ್ಚೆ ಮಾಡೋದಕ್ಕಿಂತ ಒಬ್ಬ ಟೆಕ್ನಿಕಲ್ ಪರ್ಸನ್ ಇಲ್ಲಿ ಬೇಕಾಗಿತ್ತು. ಯಾಕೆ ಗೊತ್ತಾ, ಒಂದ್ ನಿಮಿಷ, ಟೆಕ್ನಿಕಲ್ ಪರ್ಸನ್ ಇಲ್ಲಿ ಒಬ್ರು ಬೇಕು. ಇಲ್ಲಿ ಸಮಸ್ಯೆ ಶುರುವಾಗಿರೋದು ಎಲ್ಲಿಂದ ಅಂದ್ರೆ ನೀರು ಕೊಡೋದ್ರಿಂದನೂ ಅಲ್ಲ, ತಗೊಳ್ಳೋದ್ರಿಂದನೂ ಅಲ್ಲ, ಆದ್ರೆ ಹಂಚಿಕೆ ವಿಚಾರದಲ್ಲಿ ಜನಗಳಿಗೆ ಗೊಂದಲ ಆಗ್ತಾ ಇದೆ. ಈಗ ನೋಡಿ, ಎಫ್ಐಆರ್ ಆಗಿದೆ, ಅವ್ರ ಮನೆಗಳ ಪರಿಸ್ಥಿತಿ ಏನಾಗಬೇಕು ಒಂದೇ ಒಂದು ಸತಿ ಯೋಚನೆ ಮಾಡಿ. ಒಬ್ಬ ರೈತನ ಮೇಲೆ ಒಂದು ಎಫ್ಐಆರ್ ಬಿದ್ದರೆ ಅವ್ನ ಮನೆಗೆ ಹೋಗ್ಲಿಕ್ಕಲ್ಲ. ರಾಜಕಾರಣಿಗಳ ಹಿಂಬಾಲಕರಿಗೆ ಏನು ಸಮಸ್ಯೆ ಆಗಲ್ಲ. ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ, ಫೋನ್ ತಗೊಂಡೆ ನಮ್ಮ ಕಡೆ ಬಿಡಯ ಅಂತಾರೆ. ಆದರೆ ಅಮಾಯಕ ರೈತನ ಪರಿಸ್ಥಿತಿ ಏನಾಗಬೇಕು, ಅವನ ಹೆಂಡತಿ ಮಕ್ಕಳು ಎಷ್ಟೋ ಹಳ್ಳಿಗಳಲ್ಲಿ ಊರು ಬಿಟ್ಟು ಹೋಗಿರೋಂಥ ಪರಿಸ್ಥಿತಿಗಳಿದಾವೆ. ಅದನ್ನ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಈ ಅಧಿಕಾರಿಗಳು ಮಾಡ್ತಾ ಇರೋಂಥ ಮೂರ್ಖತನದ ಕೆಲಸ, ಅಧಿಕಾರಿಗಳ ಜವಾಬ್ದಾರಿ ಇದೆ ಇಲ್ಲಿ. ಅಧಿಕಾರಿಗಳು ನೋಡಿ, ಪಾಪ ಇವ್ರು ಬಂದು ಕಾಂಗ್ರೆಸ್ ಪರವಾಗಿ ಅಥವಾ ರೈತರ ಪರವಾಗಿ ಮಾತಾಡ್ತಾರೆ ಅನ್ನೋ ಒಂದು ಭಾವನೆ ಜನಗಳಲ್ಲಿ ಬಿತ್ತರ ಆಗಬಾರ್ದು. ಸರ್, ಒಂದು ನಿಮಿಷ, ಬಿತ್ತರ ಆಗಬಾರ್ದು. ಇಲ್ಲಿ ಆಗ್ಬೇಕಾಗಿರೋದೇನು, ಅಧಿಕಾರಿಗಳು ಯಾವ ರೀತಿ ಯೋಜನೆ ರೂಪಿಸಿದೀವಿ, ಯಾವ ರೀತಿ ಜನಕ್ಕೆ ನೀರು ಹೋಗ್ತಾ ಇದೆ, ನಿಮ್ಗೇನು ಗೊಂದಲ ಆಗಿದೆ ಅನ್ನೋದನ್ನ ಪರಿಹರಿಸಬೇಕಾಗಿತ್ತು. ಅವ್ರು ಹೇಳಿದ್ರು ಅವ್ರಿಗಿರೋ ಅಷ್ಟು ಮಾಹಿತಿ ಈ 9 ತಾಲೂಕಿನವ್ರಿಗಿಲ್ಲ. ಯಾಕಿಲ್ಲ ಅನ್ನೋದನ್ನ ಯಕ್ಷ ಪ್ರಶ್ನೆ ಆಗಿ ಕಾಡ್ತಾ ಇದೆ. ಈಗ ಚರ್ಚೆ ಬಿಡಿ, ಎಫ್ಐಆರ್ ಬಗ್ಗೆ ಚರ್ಚೆ ಮಾಡ್ಲೇಬೇಕಾಗಿದೆ. 9 ತಾಲೂಕನ್ನು ಏನಿರ್ತಾರೆ ಅವ್ರದ್ದು ಹೆಂಗೋ ಆಗುತ್ತೆ, ಒಂದು ಫೋನ್ ಕಾಲ್ ಅಲ್ಲಿ ಹೊರಗೆ ಬರ್ತಾರೆ, ಅದೆಲ್ಲ ಆಗುತ್ತೆ. ಅದು ಬೇರೆ. ನ್ಯಾಯ ಅಮಾಯಕರ ಪರಿಸ್ಥಿತಿ ಏನು, ನನ್ನ ತೋಟಕ್ಕೆ ನನ್ನ ತೆಂಗಿನ ಬೆಳೆಗೆ ನೀರು ಸಿಗುತ್ತೆ ಅಂತ ಹೋಗಿ ಪ್ರತಿಭಟನೆ ಮಾಡಿರೋ ಎಫ್ಐಆರ್ ಆಗಿದ್ರೆ ದಯವಿಟ್ಟು ಒಂದೇ ಒಂದು ಸಣ್ಣ ಸಮಸ್ಯೆ ಆಗ್ತದೆ. ಹೆಂಡತಿ ಮಕ್ಳು ಈಗ 167ನೇ ಕಿಲೋಮೀಟರ್ ಇಂದ 70ನೇ ಕಿಲೋಮೀಟರ್ ಪೈಪ್ ಲೈನ್ ಹೋಗ್ತಾ ಇದೆ ಅಂತ ಹೇಳ್ತಾರೆ. ಒಂದು ಪಕ್ಷಕ್ಕೆ ಎಲ್ಲಾದ್ರೂ ಗೋಲಿಬಾರ್ ಆದ್ರೆ ನಾನೇ ಎದೆ ಉಬ್ಬಿಸಿ ನಿಂತ್ಕೊಳ್ತೀನಿ ಮೊದ್ಲಿಗೆ ಅಂತ. ಅದೆಲ್ಲ ಬಿಟ್ಬಿಡ್ಬೇಕಾಗ್ತದೆ. ಈಗ ಅದನ್ನೆಲ್ಲ ಸೈಡ್ ಬಿಟ್ಬಿಡ್ಬೇಕಾಗತ್ತೆ. ಯಾರೇ ಆಗ್ಲಿ, ನನ್ನ ರೈತರಿಗೆ ಒಂದ್ ನಿಮಿಷ ಅಣ್ಣ ಒಂದ್ ನಿಮಿಷ, ಅದೆಲ್ಲ ಒತ್ತಟ್ಟಿಗೆ ಬಿಟ್ಬಿಡ್ಲಿ. ನಾನು ಹೇಳೋದಿಷ್ಟ, ಈಗ ಒಬ್ಬ ರೈತನಿಗೆ ಅವನ ಜಮೀನ್ ಮೇಲೆ ಪೈಪ್ ಲೈನ್ ಹೋಗ್ತಾ ಐತೆ, ನನಗೆ ನೀರು ಸಿಗ್ತಾ ಇಲ್ಲ ಅಂದಾಗ ಅವನಿಗೂ ಬೇಸರ ಆಗ್ತದೆ. ನಾವ್ ಹೇಳೋದಿಷ್ಟೇ, ಓಪನ್ ಕೆನಾಲ್ ಬಗ್ಗೆನೂ ಒಂದಷ್ಟು ಮಾಹಿತಿಗಳು, ಯಾಕೆಂದ್ರೆ ನಾವ್ ಯಾರು ಇಲ್ಲಿ ಕೂತಿರೋರು ಯಾರು ಟೆಕ್ನಿಕಲಿ ಸ್ಟ್ರಾಂಗ್ ಅಲ್ಲ. ಅವ್ರಿಗೆ ಸಿಕ್ಕಿರೋ ಮಾಹಿತಿನ ಇಟ್ಕೊಂಡು ಮಾತಾಡ್ತಾ ಇದಾರೆ. ಇವ್ರಿಗೆ ಆಗ್ತಾ ಇರೋಂಥ ಸಿಕ್ಕಿರೋ ಮಾಹಿತಿ ಮತ್ತು ಇವ್ರಿಗೆ ಆಗ್ತಾ ಇರೋ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ನಮ್ಮ ಉದ್ದೇಶ ಏನು, ಪ್ರತಿಯೊಬ್ಬ ರೈತನಿಗೂ ಒಳ್ಳೇದಾಗಬೇಕು, ಎಲ್ಲರಿಗೂ. ಈಗ ಕುಣಿಗಲ್ಗೆ 3 TMC ಅವರು ಸುರೇಶ್ ಗೌಡರು ಈಗ ಮಾತಾಡ್ಬೇಕಾದ್ರೆ ಹೇಳಿದ್ರು, ಅವ್ರಿಗೆ ನೀರು ಸಿಗೋ ಕಡೆಗೆ ನಾವು ಒತ್ತು ಕೊಡ್ತೀವಿ ಅನ್ನೋದು ಅವ್ರ ಉದ್ದೇಶ. ಆದ್ರೆ ಇಲ್ಲಿ ಗೊಂದಲಕ್ಕೆ ದಾರಿ ಎಲ್ಲಾಗ್ತಾ ಇದೆ ಅನ್ನೋದನ್ನ ನಾವು ಬಗೆಹರಿಸಬೇಕು.